ಇದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಮಾಪನಶಾಸ್ತ್ರ ಇಲಾಖೆಯ ಕಚೇರಿ. ಈ ಕಚೇರಿಯಲ್ಲಿ ಅಧಿಕಾರಿಗಳನ್ನ ನೋಡಬೇಕು ಅಂದ್ರೆ ಅಧಿಕಾರಿಗಳು ನಿಯೋಜನೆ ಮಾಡಿರೋ ದಳ್ಳಾಳಿಗಳ ಬಳಿ ಹೋಗಿ ಬರಲೇಬೇಕು. ಹಾಗೆ ಸುಮ್ಮನೆ ಕಚೇರಿಗೆ ಬಂದ್ರೆ ಕಚೇರಿಯ ಬಾಗಿಲು ತೆಗೆಯೋದನ್ನ ಬಿಟ್ಟು ಗೇಟ್ಗೆ ಬೀಗ ಜಡಿದಿರ್ತಾರೆ. ಇನ್ನು ಈಗ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಳತೆ ಮತ್ತು ತೂಕದ ಯಂತ್ರಗಳಿಗೆ ಸತ್ಯಾಪನ ಪ್ರಮಾಣ ಪತ್ರ ನೀಡಲು ಕಾನೂನು ಮಾಪನಶಾಸ್ತ್ರ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಶುಲ್ಕ 750 ರೂಪಾಯಿಯ ಜೊತೆಗೆ ಅನಧಿಕೃತವಾಗಿ ತೂಕದ ಯಂತ್ರದ ಸರ್ವಿಸ್ ಮಾಡದೆ ಸರ್ವಿಸ್ ನೆಪದಲ್ಲಿ ತಲಾ ಪ್ರಮಾಣ ಪತ್ರಕ್ಕೆ 1000 ರೂಪಾಯಿ ಅನಧಿಕೃತವಾಗಿ ವಸೂಲಿ ಮಾಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ತಮ್ಮೇಗೌಡ ಅಂತ ನಮ್ಮದು ತೂಕದ ಯಂತ್ರ ಇರುತ್ತೆ, ನಮ್ಮ ಸೊಸೈಟಿಯಲ್ಲಿ ತೂಕದ ಯಂತ್ರ ಕಾಮನ್ ಆಗಿದ್ದೇ ಇರ್ತೈತೆ. ಅದು ನಾವು ವರ್ಷ ನಾವು ರಿನ್ಯೂವಲ್ ಮಾಡಲೇಬೇಕು, ಅಂದರೆ ನಮ್ಗೆ ಸೀಲ್ ಹಾಕ್ಕೊಡ್ತಾರೆ. ನಾವು ಮನೇಲಿ ಹಾಕ್ಸ್ಕೊತಾ ಇದ್ದೀರಿ. ಇಲ್ಲಿ ಮೊನ್ನೆ ಏನಾಗಾಯಿತು, 2 ವರ್ಷ ತೊಗೊಂಡಿದ್ದಾರೆ. ಹೆಂಗೆ ತೊಗೊಂಡ್ರು ಅಂತಂದರೆ ಲೇಟ್ ಆಯಿತು, ಕನ್ವಿನ್ಸ್ ಮಾಡಬೇಕು, ಈ ಕಾಲು ಹಿಡಿದು ಹಾಕ್ಸ್ಕೊಳ್ಬೇಕು. ಒಂದು ಅದಕ್ಕಿಂತ ನಮ್ಮ ಕ್ಯಾಂಪ್ ಆಫೀಸಲ್ಲಿ ಮೊನ್ನೆ ಮಾಡಿದ್ದಾರೆ. ಈಗ ಅಲ್ಲಿ ಮಾಡಿದರೆ 1.5 ವರ್ಷ ತೊಗೊಂಡಿದ್ದಾರೆ. ನಮ್ಮ ಹುಡುಗ ಒಬ್ಬರು ನಮ್ಮ ಸೆಕ್ರೆಟರಿ ಒಬ್ಬರು ಕೇಳಿದಕ್ಕೋಸ್ಕರ 5 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಇವ್ರು ಯಾಕೆ ಕಡಿಮೆ ಮಾಡಿದ್ದಾರೆ? 1 ವರ್ಷ ತೊಗೊಂಡು ಬಂದು ಹೇಳ್ಬೇಕಾಯ್ತು, ಆನ್ಸರ್ ಹೇಳ್ಬೇಕಾಯ್ತಲ್ಲ. ನಮ್ಮ ರೈತರು ದುಡ್ಡು ಅದು ಪಾಪ 30 ರೂಪಾಯಿ 50 ಪೈಸೆ ನಮಗೆ ಕೊಡ್ತಾರೆ ರೈತರಿಗೆ. ನಾವು 1500 ರೂಪಾಯಿ 1300 ರೂಪಾಯಿ ಪೀಡು ಪಾಪ ಅವ್ರು ಬೂಸ ಹಿಂಡಿ ಏನು ತೊಗೊಂಡ್ಬಿಡ್ತಾರೆ. ರೈತ ಮಧ್ಯಾಹ್ನ ಊಟ ಮಾಡ್ತಾನೆ, ಅವ್ನು ಊಟ ತೊಗೊಂಡು ಇವರು 1000 ತೊಗೊಂತಾರಲ್ಲ. ನಮ್ಮ ಡಿಸ್ಟ್ರಿಕ್ಟಲ್ಲಿ 1000 ಚಿಲ್ಲರೆ ಸೊಸೈಟಿ ಇದೆ. 1000 ಚಿಲ್ಲರೆ 1000 ರೂಪಾಯಿ ಆದರೆ ಎಷ್ಟಾಯಿತು, ಎಷ್ಟು ಅಮೌಂಟ್ ಆಗುತ್ತೆ ಅದಕ್ಕೆ ಲೆಕ್ಕ ಇಲ್ವಾ ಇವ್ರಿಗೆ? ಇವ್ರು ಕೇಳಿದ್ರೆ ಇವ್ರು ಲಂಚ ಕೊಡೋಕೆ ಬರೋದು, ಇದು ಮಾಡೋದು ಅದು ಮಾಡ್ತಾರೆ ಇವರು. ಇವನು ಸ್ವಲ್ಪ ನಾನು ಹೇಳಿದೆ, ಅವತ್ತು ಹೇಳಿದ್ರೆ ಮೀಡಿಯಂ ಕರ್ಕೊಂಬಂದು ಹೇಳ್ತೀನಿ ನಾನು. ಯಾಕೆಂದರೆ ಹಿಂಗೆ ಮಾಡಿದ್ರೆ ಆಗಲ್ಲ ನಮ್ಮ ರೈತರಿಗೆ. ನಾವೇನಾದರೂ ನಾವು ಕೊಡ್ತೀರಿ, ನಾವು ಬಿಲ್ ತೊಗೊಂಡು ಅಲ್ಲಿ ಮೆತ್ತೀರಿ, ರೈತರು ದುಡ್ಡು ಕೊಡ್ತಾನೆ, ನಮ್ಮ ದುಡ್ಡು ಏನು ಕೊಡಲ್ಲ ಪಾಪ. ಹಂಗಂತಬಿಟ್ಟು ನಾವು ರೈತರೇ, ನಮ್ಮದು ದೋಸೆ ಇದೆ, ನಾನು ಅಲ್ಲಿ ಹಾಕ್ತೀನಿ, ನಮ್ಮದು ಹೋಗುತ್ತಲ್ಲ ಅಲ್ವೇ. ಈ ಥರ ಮೋಸ ಮಾಡ್ತಾರೆ ಇವ್ರು ಕೇಳಿದ್ರೆ ಯಾವಾಗನ ಬರಲಿ ಬಾಕ್ಲಾಕಿರ್ತಾರೆ ಇವರು. ಏನಪ್ಪ ಅಂತಂದರೆ ಏನೋ ಒಂದು ಹೇಳೋದು, ನಾವೇ ಬರ್ತಾಯಿದ್ರಿ, ನಾವು ಬಂದು ಮಾಡ್ಕೊಡ್ತಾಯಿದ್ರಿ ಅಲ್ಲಿ. ಇವ್ನು ಯಾರು ರೀ ಮಾಡ್ಕೊಡೋದಕ್ಕೆ? ನಾವು ಬಂದು ಮಾಡಿಸ್ಕೊಂಡು ನಮ್ಗೆ ಸಂಬಳ ಕೊಡೋದಕ್ಕೆ ನಮ್ಗೆ 100 ರೂಪಾಯಿ ಕೊಡ್ತಾರೆ, 3000 ಕೊಡ್ತಾರೆ ನಮಗೂ. ನಾವು ಏನಕ್ಕೆ ಇರೋದು? ನಾವು ತಂದು ಮಾಡಿಸ್ಕೊಡೋದಿರಿ, ನೀವು ಅದ್ರ ಮೇಲೆ ರೈತ ಮೇಲೆ ಹಾಕ್ತೀರಿ ನೀವು. ನಾನು ಅದನ್ನು ಹೇಳಿದೆ, ನಮ್ಮ ಸೊಸೈಟಿಯಲ್ಲಿ ನೀವು ತೊಗೊಂಡ್ರೆ ನಂಗೆ 28 ವರ್ಷ ಸರ್ವಿಸು, ನೀವು ತೊಗೊಂಡ್ರೆ ಏನೋ ಕರಪ್ಷನ್ 10 ರೂಪಾಯಿ ಇದ್ದರೆ ನೀವು ಏನು ಮಾಡಿ ನಾವು ಸಸ್ಪೆಂಡ್ ಆಗ್ತೀನಿ, ಸಸ್ಪೆಂಡ್ ಮಾಡಿ ನಾನು ಅಂತ ಹೇಳಿದೆ. ಓಕೆ ಅಲ್ವಾ? ಏನೋ ನಾನು ತಪ್ಪು ಮಾಡಿದ್ರೆ ನಮ್ಮನ್ನು ಸಸ್ಪೆಂಡ್ ಮಾಡಿರಿ ಬಂದು. ನೀವು ಏನು ರೀ, ನೀವು ಯಾಕೆ ಲಂಚ ತೊಗೊಂತೀರಿ ನೀವು? ಈ ಡಿಪಾರ್ಟ್ಮೆಂಟ್ ಅವರೇ ಏನು ಮುಮ್ಮಪ್ಪನವರೇ ಇವರೇ ಕೇಳೋದು ಇವ್ರದ್ದು ಅತಿ ಆಗೋಯ್ತಣ್ಣ, ಚಿಕ್ಕಬಡ್ಡಿ ಅತಿ ಆಗೋಯ್ತು. 2 ವರ್ಷ ಮೊನ್ನೆ ವರ್ಷ ಮಾಡಿ ತೊಗೊಂಡಿದ್ದಾರೆ. ಅದು ಬಿಲ್ ಇದೆ ನಮ್ಮ ಮನೆಯಲ್ಲಿ. ಅದು ಕೇಳ್ಕೊಬೇಕು, ಕೈ ಕಾಲು ಹಿಡ್ಕೊಂಡು ಹಾಕ್ಸ್ಕೊಳ್ಬೇಕು ಇರೋ ಥರ. ಯಾಕೆ ಅವರು? ಇನ್ನು ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡ ಕಿರುಗಂಬಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಮಲ್ಲೇಶ್ ಕುಮಾರ್ ಅವರು ಕಾನೂನು ಮಾಪನಶಾಸ್ತ್ರ ಇಲಾಖೆಯ ನಿರೀಕ್ಷಕ AL ದೇವರಾಜಯ್ಯರವರನ್ನ ಈ ಕುರಿತು ಪ್ರಶ್ನೆ ಮಾಡ್ತಾ ಇದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಮಧ್ಯವರ್ತಿಯ ಜೊತೆ ಮಲ್ಲೇಶ್ಗೆ ಹಣದ ಆಮಿಷ ಒಡ್ಡಿದ್ದಾರೆ. ಇದರಿಂದ ಮಲ್ಲೇಶ್ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ನಮ್ಮ ಹೆಸರು ಮಲ್ಲೇಶ್ ಕುಮಾರ್, ದೊಡ್ಡ ಕಿರುಗಂಬಿ ಕಾರ್ಯದರ್ಶಿ. ಸರ್, ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಕಾನೂನು ಮಾಪನಶಾಸ್ತ್ರದವರು ವರ್ಷನೂ ಅಕ್ರಮವಾಗಿ ದುಡ್ಡು ವಸೂಲು ಮಾಡ್ತಾಯಿದ್ದಾರೆ. ಈಗ 1000 ರೂಪಾಯಿ 750 ರೂಪಾಯಿ ಗೌರ್ಮೆಂಟ್ಗೆ ಹೋಗುತ್ತೆ. ಸೊ 750 ರೂಪಾಯಿ, ಇನ್ನು ಎಕ್ಸ್ಟ್ರಾ 1000 ರೂಪಾಯಿ, ಅದಕ್ಕೆ 1750 ರೂಪಾಯಿ ವಸೂಲು ಮಾಡ್ತಾಯಿದ್ದಾರೆ. ಅವ್ರು ಮಾಡಬೇಕಾಗಿರೋದು 750 ರೂಪಾಯಿ. ನಮಗೇನು ಸರ್ವಿಸ್ ಕೊಡೋಲ್ಲ, ಏನೂ ಇಲ್ಲ, ಯಾವುದೂ ಏನೂ ಇಲ್ಲ. ನಾವೇನು ಕೇಳಿದ್ರೆ ನಿಮ್ಮ ಸೈಡ್ಗೆ ಬನ್ನಿರಿ, ನಿಮ್ಮ ಮಾತಾಡೋಣ, ನನಗೆ ಆಮಿಷ ಇದು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ಸಂಘಗಳಿಗೆಲ್ಲ ನಾನು ಇದು ಮಾಡಿದ್ದೀನಿ, ಎಲ್ಲ ಬೇರೆ ಯಾರು ದುಡ್ಡು ಕಡಕ್ಕೆ ಹೋಗಬೇಡಿ, ಅದು 750 ರೂಪಾಯಿ ಮಾತ್ರ ಕಟ್ಟಿ, ಸರ್ವಿಸ್ ಏನೋ ರಿಪೇರಿ ಇದ್ದರೆ ಮಾತ್ರ ಅದಕ್ಕೆ ಬಿಲ್ ಹಾಕ್ಸಿ, ನೀವು 1000 ರೂಪಾಯಿ ಯಾವುದೇ ಥರ ಎಕ್ಸ್ಟ್ರಾ ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಈಗ ನಾನು ಲೋಕಾಯುಕ್ತ ಸಾಹೇಬ್ರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ಇಲ್ಲಿ ಆಫೀಸ್ ಹತ್ರ ಬಂದಿದ್ದು, ಇಲ್ಲಿ ಬಾಗಿಲು ಹಾಕಿದ್ದಾರೆ ಅವರು. ಈ ಥರ ಇದು ಮಾಡ್ತಾಯಿದ್ದೀನಿ. ಯಾವಾಗಲೂ ಬಾಗಿಲು ಹಾಕಿರ್ತಾರೆ ಇವರು. ನಾವು ಸುಮಾರು ಸಲ ಬರ್ತೀವಿ, ಫೋನ್ ಮಾಡಿದಾಗ ಎಲ್ಲೂ ಇರಲ್ಲ ಅವರು. ಎಲ್ಲಿ ಅಂದರೆ ಬೇರೆ ಕಡೆ ಎಲ್ಲೋ ಇದೀವಿ ಅಂತ ಹೇಳ್ತಾರೆ. ಸುಮಾರು ತಾಲೂಕು ಪೂರ್ತಿ ಬೇಜಾನ್ ದುಡ್ಡು ಮಾಡ್ತಾಯಿದ್ದಾರೆ ಇವರು. ಇನ್ನು ನಮ್ಮ ಸಂಘಗಳು ಬಿಟ್ಟು ಬೇರೆ ಇನ್ನು ಮಾರ್ಕೆಟಲ್ಲಿ ಮತ್ತು ಬೇರೆ ಅಂಗಡಿಗಳಲ್ಲಿ ಸುಮಾರು ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ. ಅದು ದಯವಿಟ್ಟು ಇವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು. ಕಂಪ್ಲೇಂಟ್ ಅದೇ ಇದು ಫಸ್ಟ್ ಇದು ನಿಲ್ಲಿಸ್ಬೇಕಿದು. ಇವ್ರು ಏನು ಅಕ್ರಮವಾಗಿ ವಸೂಲು ಮಾಡ್ತಾಯಿದ್ದಾರೆ ಅದು ನಿಲ್ಲಿಸ್ಬೇಕು ಅಂತೇಳಿ ಲೋಕಾಯುಕ್ತರು ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ. ನಾನು ಮೋಹನ್ ಸಿವಿ ಅಂತ, ನಾಯನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಕಾರ್ಯದರ್ಶಿ. ನಾವೇನು ವರ್ಷ ಏನು ನಮ್ಮ ತೂಕದ ಯಂತ್ರಗಳಿಗೆ ಸ್ಟ್ಯಾಂಪಿಂಗ್ ಮಾಡಿಸ್ಬೇಕಾಗಿರುತ್ತೆ. ಆ ವಿಷಯವಾಗಿ ಇಲ್ಲಿ ಶಿಬಿರ ಹಾಕಿದ್ದೀವಿ ಬನ್ನಿ ಅಂತ ಕರೆದಿದ್ರು. ಇಲ್ಲಿಗೆ ಬಂದಾಗ ಹೆಚ್ಚುವರಿಯಾಗಿ 1000 ರೂಪಾಯಿ ತೊಗೊಳ್ತಾ ಇದ್ದಿದ್ದು ನೋಡಿದೆ. ಅದನ್ನು ಪ್ರಶ್ನೆ ಮಾಡಿದೆ, ಈ 1000 ರೂಪಾಯಿ ಹೆಚ್ಚುವರಿ ಹೇಗೆ ತೊಗೊಳ್ತಾ ಇದ್ದೀರಾ ಅಂದರೆ, ನಿಮ್ಮ ತೂಕದ ಯಂತ್ರ ನಾವು ವರ್ಷ ಸರ್ವಿಸ್ ಮಾಡ್ತೀವಿ, ಅದು ಇದು ಅಂತ ಬಿಟ್ಟು ನಮಗೆ ಒಂದು ನಕಲಿ ಬಿಲ್ಲನ್ನು ಕೊಟ್ಟಿದ್ದಾರೆ. ಆ ಬಿಲ್ಲಲ್ಲಿ ಅವ್ರು ಮೆನ್ಷನ್ ಮಾಡ್ದಂಗೆ ಸರ್ವಿಸ್ ಮಾಡಬೇಕು, ಏನಾದರೂ ಸರಿ ಹೋಗಿದ್ದಾರೆ ಸರಿ ಮಾಡಬೇಕಂತೆಲ್ಲ ಇದೆ. ಬಟ್ ಇದು ಯಾವುದೂ ಮಾಡದೆ ಸುಮ್ಮನೆ ಹೆಚ್ಚುವರಿಯಾಗಿ 1000 ರೂಪಾಯಿ ವಸೂಲಿ ಮಾಡ್ತಾಯಿದ್ದಾರೆ. ಮತ್ತು ಸರ್ಕಾರದ ಫೀಸ್ ಎಷ್ಟಿದೆ, ಬರೀ 750 ರೂಪಾಯಿ ಇದೆ ಅಷ್ಟೇ. ಆ 750 ರೂಪಾಯಿ ಜೊತೆಗೆ ಇವರು 1000 ರೂಪಾಯಿ ಹೆಚ್ಚುವರಿಯಾಗಿ ತೊಗೊಳ್ತಾ ಇದ್ದಾರೆ.
ಈ ರೀತಿ ತುಂಬ ಸಂಘಗಳಿಂದ ತಗೊತಾ ಇರೋದು ಕಂಡು ಬರ್ತಾ ಇದೆ. ಒಟ್ಟು ನಮ್ಮ ತಾಲೂಕಲ್ಲಿ ಸುಮಾರು 200 ಸೊಸೈಟಿಗಳ ಮೇಲೆ ಇದೆ. 200 ಸೊಸೈಟಿಯಿಂದ ಹೆಚ್ಚುವರಿಗಳಾಗಲಿ 1000 ರೂಪಾಯಿ ಆದರೂ ಸುಮಾರು 2 ಲಕ್ಷ ರೂಪಾಯಿ ಇವರು ಅಧಿಕವಾಗಿ ತೊಗೊತಾ ಇದ್ದಾರೆ, ಕಾನೂನು ಬಾಹಿರವಾಗಿ ತೊಗೊತಾ ಇದ್ದಾರೆ ಅಂತ ನನ್ನ ಆರೋಪ ಇದೆ. ಪ್ರಶ್ನೆ ಮಾಡಿದ್ದೆ, ನಾವು ಪ್ರಶ್ನೆ ಮಾಡಿದ್ದಕ್ಕೆ ನಿಮ್ಮ ಇದು ಏನಿದೆ ನಿಮ್ಮ ತೂಕದ ಯಂತ್ರ ನಾವು ಸರ್ವಿಸ್ ಮಾಡಿದ್ದೀವಿ, ವರ್ಷದವರೆಗೂ ನಾವು ಕಾಂಟ್ರಾಕ್ಟ್ ತೊಗೊಂಡಿದ್ದೀವಿ, ವರ್ಷದಲ್ಲಿ ಏನೇ ಇದಾಗಲಿ ನಾವು ಹೆಚ್ಚು ಕಡಿಮೆ ಆಗಲಿ ನಾವು ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ಬಟ್ ಅವ್ರು ಯಾರು ಅಂತ ಸಹ ಗೊತ್ತಿಲ್ಲ. ನಾವು ರಿನ್ಯೂವಲ್ ಮಾಡಿಸೋಕೆ ಹೋಗೋವಾಗ ಅವ್ರು ನೋಡೋದು ವರ್ಷಕ್ಕೊಂದೊಂದು ಸರ್ವಿಸ್ ಸೆಂಟರ್ದ ಹೆಸರು ತೋರಿಸ್ಬಿಟ್ಟು ನಮಗೆ ಹೆಚ್ಚುವರಿಯಾಗಿ 1000 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ತಪ್ಪು, ಇದು ಖಂಡಿತ ತಪ್ಪು. 1000 ರೂಪಾಯಿ ಹೆಚ್ಚುವರಿಯಾಗಿ ಏನಕ್ಕೆ ನೀವು ತೊಗೊತಾ ಇದ್ದೀರಿ ಅಂತ ಸರಿಯಾಗಿ ಅವ್ರು ಮಾಹಿತಿ ಕೊಡೋಕ್ಕೆ ತಯಾರಿಲ್ಲ. ಅವರು ಆ ಅಧಿಕಾರಿಗಳ ಸಮ್ಮುಖದಲ್ಲೇ ನಡೆದಿರೋದು ಇದು. ಒಟ್ಟಾರೆ ಚಿಕ್ಕಬಳ್ಳಾಪುರ ಕಾನೂನು ಮಾಪನಶಾಸ್ತ್ರ ಇಲಾಖೆಯ ಅಧಿಕಾರಿಗಳು ಕೈಯೊಡ್ಡಿ ಲಂಚ ಕೇಳುವುದರ ಬದಲು ಅಕ್ರಮವಾಗಿ ತೂಕದ ಯಂತ್ರ ಸರ್ವಿಸ್ ನೆಪದಲ್ಲಿ ಖಾಸಗಿ ಪರವಾನಗಿದಾರನ ಬಿಲ್ ಮೂಲಕ ಅನಧಿಕೃತವಾಗಿ ಹಣ ವಸೂಲಿ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.